ಈಗಾಗಲೇ ಎಚ್.ಡಿ. ರೇವಣ್ಣ ಅವರ ಜಾಮೀನು ಅರ್ಜಿ ಏನಿದೆ ನಾಳೆಗೆ ಮುಂದೂಡಿಕೆ ಆಗಿದೆ. ನಾಳೆ ಈ ಅರ್ಜಿಯ ವಿಚಾರಣೆಯನ್ನ ಕೂಲಂಕುಷವಾಗಿ ಮಾಡಲಾಗುತ್ತೆ. ಸ್ವಾಮಿ, ನಾನು 3 ದಿನಗಳಿಂದ ನಿದ್ದೆ ಮಾಡಿಲ್ಲ, ಕಣ್ಣಿಗೆ ನಿದ್ದೆ ಬರ್ತಿಲ್ಲ, ನನಗೆ SIT ಅಧಿಕಾರಿಗಳು ನಿದ್ದೆ ಮಾಡೋದಕ್ಕೆ ಬಿಟ್ಟಿಲ್ಲ, ಆ ರೇಂಜಿಗೆ ತನಿಖೆ ನಡೆಸಿದ್ದಾರೆ. ನ್ಯಾಯಾಧೀಶರ ಮುಂದೆ ಅಳಲು ತೋಡ್ಕೊಂಡಿದ್ದಾರೆ ಆರೋಪಿ ಎಚ್.ಡಿ. ರೇವಣ್ಣ. ಸ್ವಾಮಿ, ನಾನು ನಿದ್ದೆ ಮಾಡಿಲ್ಲ, 3 ದಿನದಿಂದ ಕೂಡ ತನಿಖೆ ನಡೀತಾನೆ ಇದೆ, ಕಣ್ಣಿಗೆ ನಿದ್ದೆ ಮಾಡದಂತೆ ನನಗೆ ತನಿಖೆ ನಡೆಸಿದ್ದಾರೆ SIT ಅಧಿಕಾರಿಗಳು ಅಂತ ನ್ಯಾಯಾಧೀಶರ ಮುಂದೆ ಎಚ್.ಡಿ. ರೇವಣ್ಣ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ನಾನು 3 ದಿನದಿಂದ ಕೂಡ ತನಿಖೆಗೆ ಸಹಕರಿಸ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಎಚ್.ಡಿ. ರೇವಣ್ಣ ಮಾತನಾಡಿದ್ದಾರೆ. ಅನಾರೋಗ್ಯ ಇದ್ರೂ ಕೂಡ ತನಿಖೆ ನಡೀತಾನೆ ಇದೆ, ನನಗೆ ಈ ಆರೋಪದ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಎಚ್.ಡಿ. ರೇವಣ್ಣ ಹೇಳಿದ್ದಾರೆ. ನೋಡಿ ಸ್ವಾಮಿ, 3 ದಿನಗಳಿಂದ ಕೂಡ ತನಿಖೆ ನಡೀತಾ ಇದೆ. SIT ಅಧಿಕಾರಿಗಳು ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳ್ತಿದ್ದಾರೆ. ಎಲ್ಲ ಆ್ಯಂಗಲ್ ಅಲ್ಲಿ ಕೂಡ ತನಿಖೆ ಆಗ್ತಾ ಇದೆ. ನ್ಯಾಯಾಧೀಶರ ಮುಂದೆ ರೇವಣ್ಣ ಅವರು ಅಳಲು ತೋಡ್ಕೊಂಡಿದ್ದಾರೆ. ತನಿಖೆಗೆ ನಾನು ಅನಾರೋಗ್ಯ ಇದ್ರೂ ಕೂಡ ವಿಚಾರಣೆಗೆ ಹಾಜರಾಗಿದ್ದೇನೆ, ಅನಾರೋಗ್ಯದ ಮಧ್ಯೆ ಕೂಡ ನನಗೆ ಈ ಆರೋಪದ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ, ಇದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ಎಚ್.ಡಿ. ರೇವಣ್ಣ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ನ್ಯಾಯಾಧೀಶರ ಮುಂದೆ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. SIT ಅವರು ಹೇಳ್ತಾರೆ, ತನಿಖೆಗೆ ಸಹಕಾರಿಯಾಗಿಲ್ಲ, ಇವರು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ, ನಕಾರಾತ್ಮಕವಾಗಿ ವರ್ತಿಸ್ತಾ ಇದ್ದಾರೆ, ಕೇಳುವಂತ ಯಾವ ಪ್ರಶ್ನೆಗೂ ಸರಿಯಾದ ಉತ್ತರ ಇಲ್ಲ, ಬರೀ ರಾಜಕೀಯ ಷಡ್ಯಂತ್ರ, ನಮ್ಮನ್ನ ರಾಜಕೀಯ ಜೀವನ ಮುಗಿಸೋದಕ್ಕೆ ಅಂತ ಹೇಳ್ತಿದ್ದಾರೆ, ಬಿಟ್ರೆ ನನ್ಗೆ ಯಾವ ಮಾಹಿತಿನೂ ಗೊತ್ತಿಲ್ಲ ಅಂತಿದ್ದಾರೆ. ಹಾಗಾಗಿ ನಮಗೆ ತನಿಖೆಗೆ ಸಮಯ ಸಾಕಾಗಿಲ್ಲ ಅಂತ SIT ಅಧಿಕಾರಿಗಳು ಹೇಳ್ತಾ ಇದ್ರೆ, ಈತ ಎಚ್.ಡಿ. ರೇವಣ್ಣ ಹೇಳ್ತಾರೆ, ಸ್ವಾಮಿ 3 ದಿನದಿಂದ ಕೂಡ ತನಿಖೆ ಮಾಡ್ತಾನೆ ಇದ್ದಾರೆ. ಯಾವ ರೇಂಜಿಗೆ ಅಂತ ಅಂದರೆ ನಂಗೆ ನಿದ್ದೆ ಮಾಡೋದಕ್ಕೂ ಬಿಟ್ಟಿಲ್ಲ, ಆ ಥರ ನನಗೆ ತನಿಖೆ ನಡೆಸ್ತಾ ಇದ್ದಾರೆ. ಅನಾರೋಗ್ಯ ಇದ್ರೂ ಕೂಡ ನಾನು ವಿಚಾರಣೆಗೆ ಹಾಜರಾಗಿದ್ದೇನೆ, ಇದಕ್ಕೂ ಈ ಆರೋಪಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ, ನನಗೇನು ಗೊತ್ತಿಲ್ಲ ಇದ್ರ ಬಗ್ಗೆ ಅಂತ ಎಚ್.ಡಿ. ರೇವಣ್ಣ ನ್ಯಾಯಾಧೀಶರ ಮುಂದೆ ಹೇಳಿದ್ದಾರೆ. ನಾನು 25 ವರ್ಷ MLA ಆಗಿದ್ದವನು, ಮಾಜಿ ಸಚಿವರೀಗ, ಹೀಗೆಲ್ಲ ಇದ್ರೂ ಕೂಡ ನನ್ನ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ, ಅಷ್ಟು ಬಿಟ್ಟರೆ ನಾನೇನು ಹೇಳೋದಕ್ಕೆ ಇಷ್ಟಪಡಲ್ಲ, ನನಗೆ ಗೊತ್ತಿರುವಂಥದ್ದು ಇಷ್ಟೇ, ಈ ಆರೋಪಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ ಅಂತ ನ್ಯಾಯಾಧೀಶರ ಮುಂದೆ ತಮ್ಮ ಅಳಲನ್ನು ಆರೋಪಿ ಎಚ್.ಡಿ. ರೇವಣ್ಣ ತೋಡ್ಕೊಂಡಿದ್ದಾರೆ. ಅವರ ವಿರುದ್ಧ ದಾಖಲಾಗಿರುವಂಥ ಸಂತ್ರಸ್ತೆಯನ್ನು ಕಿಡ್ನ್ಯಾಪ್ ಮಾಡಿದ್ದಾರೆ ಅನ್ನುವಂಥ ಕೇಸ್ಗೆ ಸಂಬಂಧಪಟ್ಟಂತೆ 4 ದಿನಗಳ ಕಾಲ SIT ತಂಡ ತನಿಖೆ ನಡೆಸಿದ್ರು ಕೂಡ SIT ತಂಡ ಹೇಳ್ತಾ ಇರುವಂಥದ್ದು, ನನಗೆ ಯಾವ ರೀತಿ ಕೂಡ ತನಿಖೆಗೆ ಸಹಕಾರ ನೀಡ್ತಾ ಇಲ್ಲ ನಮಗೆ ಅಂತ. ಆದರೆ ಈತ ಎಚ್.ಡಿ. ರೇವಣ್ಣ ಹೇಳ್ತಾರೆ ನ್ಯಾಯಾಧೀಶರ ಮುಂದೆ, ನಾನು ತನಿಖೆಗೆ ಸಹಕಾರ ನೀಡಿದ್ದೇನೆ, 3 ದಿನದಿಂದ ಕೂಡ ನಿದ್ದೆ ಇಲ್ಲ ನನಗೆ, ಆ ರೀತಿ ತನಿಖೆ ಮಾಡಿದ್ದಾರೆ, ನನಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ ಅಂತ ಎಚ್.ಡಿ. ರೇವಣ್ಣ ಹೇಳ್ತಿದ್ದಾರೆ. ಆದರೆ SIT ಅವರು ಹೇಳ್ತಾ ಇರುವಂಥದ್ದು ಇಷ್ಟೇ, ತನಿಖೆಗೆ ಸರಿಯಾಗಿ ಸಹಕಾರ ನೀಡ್ತಾ ಇಲ್ಲ ಅಂತ. ಎಚ್.ಡಿ. ರೇವಣ್ಣ ಏನಿದ್ದಾರೆ ನ್ಯಾಯಾಧೀಶರ ಮುಂದೆ ಕೈ ಕಟ್ಟಿ ನಿಂತ್ಕೊಂಡು ಇದನ್ನೆಲ್ಲ ಹೇಳ್ಕೊಂಡಿದ್ದಾರೆ. ನೋಡಿ ಸ್ವಾಮಿ, 3 ದಿನದಿಂದ ನಾನು ನಿದ್ದೆ ಮಾಡಿಲ್ಲ, ಹೊಟ್ಟೆ ನೋವು ಅಂತ ಆಸ್ಪತ್ರೆಗೆ ಹೋಗಿ ಬಂದ್ರೂ ಕೂಡ, ಅನಾರೋಗ್ಯ ಇದ್ದರೂ ಕೂಡ ನಾನು ನ್ಯಾಯಾಧೀಶರ ಮುಂದೆ ಬಂದು ವಿಚಾರಣೆಗೆ ಹಾಜರಾಗಿದ್ದೇನೆ, ನನ್ನ ಮೇಲೆ ಇಲ್ಲಿವರೆಗೂ ಯಾವುದೇ ಆರೋಪ ಇಲ್ಲ, 25 ವರ್ಷ MLA ಆಗಿ ಕೆಲಸ ಮಾಡಿದವನು, ಹುಷಾರಿಲ್ಲ, ನನಗೆ ಹೊಟ್ಟೆ ನೋವಿದೆ, ಗ್ಲೂಕೋಸ್ ಹಾಕಿ ನನ್ನನ್ನು ಕರೆ ತಂದಿದ್ದಾರೆ, ಹೀಗಿದ್ರೂ ಕೂಡ ನಾನು ವಿಚಾರಣೆಗೆ ಬಂದಿದ್ದೇನೆ, ವಾರಂಟ್ ಇಲ್ಲದೆ ಮನೆಗೆ ಬಂದು ಅರೆಸ್ಟ್ ಮಾಡಿದ್ದಾರೆ, ಅವತ್ತು ನಂಗೆ ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ವಾರಂಟ್ ಕೂಡ ಇರಲಿಲ್ಲ, ಇವ್ರ ಹತ್ರ ಬಂದು ಅರೆಸ್ಟ್ ಮಾಡಿದ್ದಾರೆ ನನ್ನ ಅನ್ನೋ ರೀತಿಯಾಗಿ ಎಲ್ಲ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ ಆರೋಪಿ